ನಮಸ್ಕಾರಗಳು ಮತ್ತು ಸುಸ್ವಾಗತ. TQRನಿಂದ ನಿಮ್ಮ CA ಹನುಮಂತರಾವ್ ಆರ್ ಚೌಧರಿ ಮಾಡುವ ನಮಸ್ಕಾರ ಮತ್ತು ಸುಸ್ವಾಗತ. ನಾನು CA ಹನುಮಂತರಾವ್ ಆರ್ ಚೌಧರಿ, ಪ್ರಾಕ್ಟೀಸಿಂಗ್ ಮೋರ್ ದೆನ್ 15 ಇಯರ್ಸ್. TQR 5ನಲ್ಲಿ ಇವತ್ತಿನ ಪ್ರಶ್ನೆ ಆಗಿರುತ್ತದೆ. ನಮ್ಮ CA ಹೇಮಂತ್ ಗೋಡ್ಬಲೆ ಅವರ ಆಡಿಯನ್ಸ್ನಿಂದ ಈ ಪ್ರಶ್ನೆ ಬಂದಿರುತ್ತದೆ. ಅವರ ಪ್ರಶ್ನೆ ಆಗಿದೆ, ನಾನು ಮತ್ತು ನನ್ನ ಪತ್ನಿಯವರು ಇಬ್ಬರೂ ಕೂಡ ಸ್ಯಾಲರಿ ಹೋಲ್ಡರ್ ಆಗಿರುತ್ತೇವೆ. ಒಂದು ತಿಂಗಳ ಹಿಂದೆ ನಾವು ಒಂದು ಜಾಯಿಂಟ್ ಅಕೌಂಟ್ಸ್ ಓಪನ್ ಮಾಡಿ ಬಂದಿರುವ ಎಲ್ಲ ಸ್ಯಾಲರಿ ನಮ್ಮ ಜಾಯಿಂಟ್ ಅಕೌಂಟ್ನಲ್ಲಿ ನಾವು ಟ್ರಾನ್ಸ್ಫರ್ ಮಾಡುತ್ತೇವೆ ಮತ್ತು ನಮ್ಮ ಎಲ್ಲ ಎಕ್ಸ್ಪೆನ್ಸಸ್ ಕೂಡ ನಾವು ನಮ್ಮ ಜಾಯಿಂಟ್ ಅಕೌಂಟ್ನಲ್ಲಿ ಖರ್ಚು ಮಾಡಿ ಉಳಿದಿರುವ ಅಮೌಂಟ್ ತಿಂಗಳಿಗೆ ನಾವು FDಗೆ ಟ್ರಾನ್ಸ್ಫರ್ ಮಾಡುತ್ತೇವೆ. ಜಾಯಿಂಟ್ ಅಕೌಂಟ್ನ ಪ್ರೈಮರಿ ಹೋಲ್ಡರ್ ಆಗಿದ್ದಾರೆ ನಮ್ಮ ಪತ್ನಿಯವರು. ನಮ್ಮ ಪತ್ನಿಯವರು ಜಾಯಿಂಟ್ ಹೋಲ್ಡರ್ದ ಪ್ರೈಮರಿ ಹೋಲ್ಡರ್ ಆಗಿರೋದ್ರಿಂದ ಎಲ್ಲ ಇಂಟ್ರೆಸ್ಟ್ ಇನ್ಕಮ್, FDಯ ಇಂಟ್ರೆಸ್ಟ್ ಇನ್ಕಮ್ ಅವರ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತದೆ ಮತ್ತು TDS ಕೂಡ ಅವರ ಪ್ಯಾನ್ನಲ್ಲಿ ಕ್ರೆಡಿಟ್ ಆಗುತ್ತದೆ. ಅವರ ಪ್ರಶ್ನೆ ಇದು ಆಗಿರುತ್ತದೆ, ಇಂಥ ಸಂದರ್ಭದಲ್ಲಿ ಬಂದಿರುವ ಇಂಟ್ರೆಸ್ಟ್ ಇನ್ಕಮ್ ಯಾರ ಇನ್ಕಮ್ನಲ್ಲಿ ಆ್ಯಡ್ ಮಾಡಬೇಕು? ಇದು ಅವರ ಪ್ರಶ್ನೆ ಆಗಿರುತ್ತದೆ. ಇದು ಪ್ರಾಕ್ಟಿಕಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಫಾಲೋ ಮಾಡುತ್ತಿದ್ದಾರೆ. ಸ್ಪೆಷಲಿ ಇನ್ ಇಂಡಿಯಾ ಎವ್ರಿ ಒನ್ ಫಾಲೋಯಿಂಗ್ ದಿಸ್ ಮೆಥಡ್. ಆದರೆ ಇನ್ಕಮ್ ಟ್ಯಾಕ್ಸ್ ತತ್ವಗಳ ಪ್ರಕಾರ ಪ್ರಿನ್ಸಿಪಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಸೇಸ್, ನಿಮಗೆ ಬಂದಿರುವ ಎಲ್ಲ ರಿಸಿಟ್ಸ್ ಇನ್ಕಮ್ ಆಗಿರುವುದಿಲ್ಲ. ಅಂದರೆ ನಿಮಗೆ ಬಂದಿರುವ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿರುವ ಎಲ್ಲ ಇನ್ಕಮ್ ಅದು ನಿಮ್ಮ ಆದಾಯ ಆಗಿರುವುದಿಲ್ಲ. ಅದು ಸಾಬೀತುಪಡಿಸುವುದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರ ಹೊಣೆಯಾಗಿರುತ್ತದೆ. ಅಂದರೆ ನಿಮ್ಮ ಅಕೌಂಟ್ನಲ್ಲಿ ಸಪೋಸ್ 1 crore ಜಮಾ ಆಗಿದ್ದರೆ ಅದು 1 crore ಪೂರ ಇನ್ಕಮ್ ಆಗಿದೆ ಅನ್ನೋದು ಸಾಬೀತುಪಡಿಸುವುದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರ ಜವಾಬ್ದಾರಿ ಆಗಿರುತ್ತದೆ. ಒಂದು ವೇಳೆ ಅವರು ಸಾಬೀತುಪಡಿಸಿದ್ರು ಅದು ನಿಮ್ಮ ಇನ್ಕಮ್ ಆಗಿದೆ ಅಂತ, ಆವಾಗ ನಿಮ್ಮ ಟ್ಯಾಕ್ಸ್ ಪೇಯರ್ ಅಂದರೆ ನಿಮಗೆ ನೀವು ಪ್ರೂವ್ ಮಾಡಬೇಕಾಗುತ್ತದೆ ಅದು ಇನ್ಕಮ್ ಯಾರ ಇನ್ಕಮ್ನಲ್ಲಿ ಆ್ಯಡ್ ಆಗಿರಬೇಕು ಮತ್ತು ಅದು ಇನ್ಕಮ್ ಟ್ಯಾಕ್ಸೇಬಲ್ ಆಗಿದೆಯಾ ಅಥವಾ ನಾನ್ ಟ್ಯಾಕ್ಸೇಬಲ್ ಆಗಿದೆಯಾ. ಇದು ನಿಮ್ಮ ಜವಾಬ್ದಾರಿ ಆಗಿರುತ್ತದೆ. ನೀವು ಪ್ರೂವ್ ಮಾಡಬೇಕಾಗುತ್ತದೆ. ಈ ಪ್ರಶ್ನೆಯಲ್ಲಿ ಇನ್ಕಮ್ ಪ್ರೂವ್ ಮಾಡುವ ಕ್ವೆಶ್ಚನ್ ಬರುವುದಿಲ್ಲ, ಏಕೆಂದರೆ ಇಬ್ಬರು ಆಲ್ರೆಡಿ ಸ್ಯಾಲರಿ ಹೋಲ್ಡರ್ ಇದ್ದಾರೆ. ಅದರಿಂದ ಅವರಿಗೆ ಇನ್ಕಮ್ ಪ್ರೂವ್ ಮಾಡುವ ಅವರಿಗೆ ಏನು ಸಂಬಂಧ ಬರುವುದಿಲ್ಲ. ಟೆಕ್ನಿಕಲಿ ಹೇಳಬೇಕಾದರೆ ನಿಮ್ಮ ಜಾಯಿಂಟ್ ಅಕೌಂಟ್ನಲ್ಲಿ ಜಮಾ ಆಗಿರುವ ಎಲ್ಲ ಇಂಟ್ರೆಸ್ಟ್ ಇನ್ಕಮ್ ಪ್ರೊಪೋರ್ಷನೇಟ್ ಆಗಿ ನಿಮ್ಮ ಇನ್ಕಮ್ನಲ್ಲಿ ಆ್ಯಡ್ ಆಗಿರಬೇಕಾಗುತ್ತದೆ. TDS ಕೂಡ ನೀವು ಪ್ರೊಪೋರ್ಷನೇಟ್ ನೀವು ಬೆನಿಫಿಟ್ ಪಡೆಯಬಹುದು. ಫಾರ್ ಎಕ್ಸಾಂಪಲ್ಸ್, ಮಿಸ್ಟರ್ A ಸ್ಯಾಲರಿ ಆಗಿದೆ 1 ಲಕ್ಷ ರೂಪಾಯಿ, ಮಿಸಸ್ A ಸ್ಯಾಲರಿ ಆಗಿದೆ 50,000 ರೂಪಾಯಿ. ಒಂದು ವರ್ಷಕ್ಕೆ ನಿಮ್ಮ ಜಾಯಿಂಟ್ ಅಕೌಂಟ್ನಲ್ಲಿ 18 lakh rupees ನೀವು ಜಮಾ ಮಾಡ್ತಾ ಇದ್ದೀರಿ. 18 lakhನಲ್ಲಿ 6 lakh rupees ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ನೀವು ಖರ್ಚು ಮಾಡಿದಿರಿ. ಉಳಿದಿರುವ 12 ಲಕ್ಷ ರೂಪಾಯಿ ನೀವು FDಗೆ ಟ್ರಾನ್ಸ್ಫರ್ ಮಾಡಿದಿರಿ. 12 ಲಕ್ಷದಿಂದ ಬಂದಿರುವ ನಿಮ್ಮ ಇಂಟ್ರೆಸ್ಟ್ ಇನ್ಕಮ್ ಅದು ನಿಮ್ಮ ಸ್ಯಾಲರಿಯ ರೇಷ್ಯೂಸ್ನಲ್ಲಿ ಅಂದರೆ 2:1 ರೇಷ್ಯೂನಲ್ಲಿ ನಿಮ್ಮ ಇಂಟ್ರೆಸ್ಟ್ ಇನ್ಕಮ್ ನಿಮ್ಮ ಇನ್ಕಮ್ನಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತದೆ. ಅದೇ ರೀತಿ TDS ಕೂಡ ನೀವು ಬೆನಿಫಿಟ್ ಪಡೆಯಬಹುದು. ಮಿಸ್ಟರ್ A ಸ್ಯಾಲರಿ ಆಗಿರುತ್ತೆ 12 ಲಕ್ಷ, ಮಿಸಸ್ A ಸ್ಯಾಲರಿ ಆಗಿರುತ್ತದೆ 6 ಲಕ್ಷ ರೂಪಾಯಿ. ಆದ್ದರಿಂದ 2:1 ಅಂದರೆ 2/3 ಇನ್ಕಮ್ ಬಂದಿರುವ ಇಂಟ್ರೆಸ್ಟ್ನಲ್ಲಿ 2/3 ಇನ್ಕಮ್ ಮಿಸ್ಟರ್ A ಆಗಿರುತ್ತದೆ, 1/3 ಇನ್ಕಮ್ ಮಿಸಸ್ A ಆಗಿರುತ್ತದೆ. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡುವಾಗ ಅಲ್ಲಿ ನಿಮಗೆ ಇದು ಫೆಸಿಲಿಟಿ ಕೂಡ ಕೊಡಲಾಗಿದೆ. ಅಂದರೆ ನಿಮ್ಮ ಮಿಸ್ಸಸ್ ಅಕೌಂಟ್ನಲ್ಲಿ ಜಮಾ ಆಗಿರುವ TDS ಮತ್ತು ಇನ್ಕಮ್ ನೀವು ನಿಮ್ಮ ಇನ್ಕಮ್ನಲ್ಲಿ ತೋರಿಸಿ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬಹುದು. ಅಂದರೆ ನಿಮ್ಮ ಮಿಸ್ಸಸ್ ಹೆಸರಿನಲ್ಲಿ ಪ್ಯಾನ್ನಲ್ಲಿ ಜಮಾ ಆಗಿರುವ TDS ಕೂಡ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ನೀವು ನಿಮ್ಮ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡಿ ನೀವು ಇನ್ಕಮ್ ಮತ್ತು TDS ಬೆನಿಫಿಟ್ ನೀವು ಇನ್ಕಮ್ ತೋರಿಸಿ ನಿಮ್ಮ TDS ಬೆನಿಫಿಟ್ ಕೂಡ ನೀವು ಪಡೆಯಬಹುದು. ಜಾಯಿಂಟ್ ಅಕೌಂಟ್ಸ್ ಇರೋದರಿಂದ ಕೆಲವೊಂದು ನಿಮಗೆ ಸಮಸ್ಯೆ ಕೂಡ ಬರಬಹುದು. ಅಂದರೆ ಅಸೆಸಿಂಗ್ ಆಫೀಸರ್ಸ್ ಅವರು ನಿಮಗೆ ಅಬ್ಜೆಕ್ಷನ್ಸ್ ಮಾಡ್ಬೋದು. 6 ಲಕ್ಷ ರೂಪಾಯಿ ಕೇವಲ ನಿಮ್ಮ ಮಿಸ್ಸಸ್ ಖರ್ಚು ಮಾಡಿದ್ದಾರೆ, ಆದ್ದರಿಂದ ಬಂದಿರುವ ಇಂಟ್ರೆಸ್ಟ್ ಇನ್ಕಮ್ ಪೂರ ಮಿಸ್ಟರ್ A ಅಕೌಂಟಿಗೆ ನಲ್ಲಿ ತೋರಿಸಬೇಕು. ಅಥವಾ ಮಿಸ್ಟರ್ A 6 ಲಕ್ಷ ರೂಪಾಯಿ ತಮ್ಮ ಪರ್ಸನಲ್ ಎಕ್ಸ್ಪೆನ್ಸಸ್ ಖರ್ಚು ಮಾಡಿದ್ದಾರೆ, ಅದರಿಂದ ಬಂದಿರುವ ಇಂಟ್ರೆಸ್ಟ್ ಇನ್ಕಮ್ ನೀವು 1:1 ರೇಷ್ಯೂನಲ್ಲಿ ನೀವು ನಿಮ್ಮ ಇನ್ಕಮ್ನಲ್ಲಿ ತೋರಿಸಬೇಕಾಗುತ್ತದೆ. ಆದ್ದರಿಂದ
ನೀವು ಇಂಥ ಕಾಂಪ್ಲಿಕೇಟೆಡ್ ಅವಾಯ್ಡ್ ಮಾಡೋ ಸಲುವಾಗಿ ಜಾಯಿಂಟ್ ಅಕೌಂಟ್ನಲ್ಲಿ ಇಂಥ ಟ್ರಾನ್ಸಾಕ್ಷನ್ಸ್ ಮಾಡುವುದು ನಿಮಗೆ ಸಾಕಷ್ಟು ಸಮಸ್ಯೆ ಬರಬಹುದು. ಅದರಿಂದ ಇದು ಅವಾಯ್ಡ್ ಮಾಡೋದು ಒಳ್ಳೆಯದು. ನೀವು ಸಪ್ರೇಟ್ ಒಂದು ಜಾಯಿಂಟ್ ಅಕೌಂಟ್ಸ್ ಓಪನ್ ಮಾಡಿ ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸಸ್ ಸಲುವಾಗಿ ನೀವು ಅದರಲ್ಲಿ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸಸ್ ನೀವು ಮಾಡಬಹುದು. FD ಮತ್ತು RD ಮಾಡಬೇಕಾದ್ರೆ ನಿಮ್ಮ ಅಕೌಂಟ್ನಿಂದ ಟ್ರಾನ್ಸ್ಫರ್ ಮಾಡೋದ್ರಿಂದ ನಿಮ್ಮ ಅಕೌಂಟ್ನಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಮತ್ತು TDS ಕೂಡ ನೀವು ಬೆನಿಫಿಟ್ ಪಡೆಯಬಹುದು. ಇದು ನಿಮಗೆ ಸಲಹೆ ಆಗಿರುತ್ತದೆ. ಏಕೆಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ವೇಳೆ ಅವರಿಗೆ ಅನಿಸ್ತು ನೀವು ಮಾಡಿರೋದು ಸರಿ ಇಲ್ಲ ಅಂತಂದರೆ, ಇಫ್ ಯು ಆರ್ ಮಿಸ್ ರಿಪೋರ್ಟಿಂಗ್, ಅಂಡರ್ ರಿಪೋರ್ಟಿಂಗ್ ಆ್ಯಂಡ್ ರಾಂಗ್ ರಿಪೋರ್ಟಿಂಗ್ ಆಫ್ ಇನ್ಕಮ್, ಅಲ್ಲಿ ಕೂಡ ನಿಮಗೆ 100% ಪೆನಾಲ್ಟಿ ಬೀಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನೀವು ನಿಮ್ಮ ಜಾಯಿಂಟ್ ಅಕೌಂಟ್ ಸಪ್ರೇಟ್ ಓಪನ್ ಮಾಡಿ ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸಸ್ ಅಲ್ಲಿಂದ ಖರ್ಚು ಮಾಡಿ ನಿಮ್ಮ FD RD ನಿಮ್ಮ ಸೇವಿಂಗ್ ಅಕೌಂಟ್ನಿಂದ ಟ್ರಾನ್ಸ್ಫರ್ ಮಾಡೋದರಿಂದ ನಿಮಗೆ ಸಾಕಷ್ಟು ಇದರಿಂದ ಲಾಭ ಆಗಬಹುದು. TQRನಿಂದ ಪ್ರಶ್ನೆ ಕೇಳೋದ್ರಿಂದ ನಿಮಗೆ ತುಂಬ ಧನ್ಯವಾದಗಳು. ಇದೇ ರೀತಿ ನೀವು ಪ್ರಶ್ನೆಗಳನ್ನು ನಿಮ್ಮ ಭಾಷೆಯಲ್ಲಿ ಕೇಳ್ತಾ ಇರಿ. ನಾವು ನಿಮಗೆ ನಿಮ್ಮದೇ ಆದ ಭಾಷೆಯಲ್ಲಿ ಉತ್ತರ ನೀಡಿರುತ್ತೇವೆ. ನಿಮಗೆ ಈ ಕಾನ್ಸೆಪ್ಟ್ ಲೈಕ್ ಆದರೆ ನೀವು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಹೀಗೆ ನೀವು ಪ್ರಶ್ನೆ ಕೇಳ್ತಾ ಇರಿ, ನಾವು ಹೀಗೆ ನಿಮಗೆ ಉತ್ತರ ನೀಡಿರುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ವಿಲ್ ಮೀಟ್ again in TQR 6. Thank you very much.